ಸ್ವಾಮೀಜಿ ಸರ್ ಚಂದ್ರಶೇಖರ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ತುಂಬ ವಿವಾದಾತ್ಮಕವಾದ ಹೇಳಿಕೆ. ಮುಸಲ್ಮಾನರಿಗೆ ಈ ದೇಶದಿಂದ ಓಟಿನ ಹಕ್ಕನ್ನು ತೆಗಿಬೇಕು, ಅವಾಗಲೇ ಎಲ್ಲರೂ ಸಮಾನವಾಗಿ ಬದುಕೋದಕ್ಕೆ ಸಾಧ್ಯ. ವಕ್ಫ್ ಬೋರ್ಡನ್ನು ಅಬಾಲಿಷ್ ಮಾಡಬೇಕು, ಈ ದೇಶದಲ್ಲಿ ಇರಬಾರ್ದು, ಈ ರೀತಿ ಸ್ಟೇಟ್ಮೆಂಟ್. ಇಲ್ಲ, ಅವರಿಗೆ ಬಹುಶಃ ಸಂವಿಧಾನದ ಆಶಯಗಳು, ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧು ಅಲ್ಲ. ಆದ್ದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನಾಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು. ಅದಲ್ಲಿಗೆ ಸ್ವಾಮೀಜಿ ಸರ್ ಚಂದ್ರಶೇಖರ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ತುಂಬ ವಿವಾದಾತ್ಮಕವಾದ ಹೇಳಿಕೆ. ಮುಸಲ್ಮಾನರಿಗೆ ಈ ದೇಶದಿಂದ ಓಟಿನ ಹಕ್ಕನ್ನು ತೆಗಿಬೇಕು, ಅವಾಗಲೇ ಎಲ್ಲರೂ ಸಮಾನವಾಗಿ ಬದುಕೋದಕ್ಕೆ ಸಾಧ್ಯ. ವಕ್ಫ್ ಬೋರ್ಡನ್ನು ಅಬಾಲಿಷ್ ಮಾಡಬೇಕು, ಈ ದೇಶದಲ್ಲಿ ಇರಬಾರ್ದು, ಈ ರೀತಿ ಸ್ಟೇಟ್ಮೆಂಟ್. ಇಲ್ಲ, ಅವರಿಗೆ ಬಹುಶಃ ಸಂವಿಧಾನದ ಆಶಯಗಳು, ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧು ಅಲ್ಲ. ಆದ್ದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನಾಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು.